ಹೈದರಾಬಾದ್ ಕರ್ನಾಟಕದ ವಿಚಾರದಲ್ಲಿ 371J ವಿಚಾರದಲ್ಲಿ ಅವರು ಹಿಂದೆ ಹೊರಟಿರ್ತಕ್ಕಂಥ ಸುತ್ತಲೆ, ನಂತರ ಏನು ರ್ಯಾಂಕ್ ಲಿಸ್ಟ್ ಅನ್ನ ಘೋಷಣೆ ಮಾಡಿದ ನಂತರ ಬಂದಂತಹ ಸುತ್ತಲೆ, ಯಾರು ರ್ಯಾಂಕ್ ಲಿಸ್ಟ್ ಅಲ್ಲಿ ರೆಸ್ಟ್ ಆಫ್ ಕರ್ನಾಟಕದಲ್ಲಿ ಆಯ್ಕೆಯಾಗಿದ್ರು, ನಂತರ ಯಾವ ರೀತಿ ಮತ್ತೆ ಬದಲಾಯಿತು ನೋಡಿ. ಈ ಗೊಂದಲ ಎಲ್ಲ ಸೃಷ್ಟಿಯಾಗಿ ನಿರಂತರವಾದಂತಹ ಪ್ರಯತ್ನ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. KITಯಲ್ಲಿ ಅದನ್ನ ಕೇಸನ್ನ ನಾವು ಗೆದ್ವಿ. ನಂತರ ಇವತ್ತು ಹೈಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಇದೆ. ಎಲ್ಲಾ ರೀತಿ ನಾವು ಇವತ್ತು ಕ್ರಮಗಳನ್ನು ವಹಿಸಿ ಅವರ ರ್ಯಾಂಕ್ ಲಿಸ್ಟ್ ಅನ್ನು ಅನೌನ್ಸ್ ಮಾಡಿ ದಾಖಲಾತಿಗಳ ಪರಿಶೀಲನೆ, ಇದುವರೆಗೂ ಬಹುಶಃ ಯಾವುದೇ ಇಲಾಖೆಯಲ್ಲಿ ಅಥವಾ ಹಿಂದೆ ಯಾವುದೇ ಪರೀಕ್ಷೆಗಳು ನಡೆದಂತ ಸಂದರ್ಭದಲ್ಲಿ ದಾಖಲಾತಿಗಳ ಪರೀಕ್ಷೆ ಇಷ್ಟು ತ್ವರಿತಗತಿಯಲ್ಲಿ ಯಾರೂ ಮಾಡಿರಲಿಲ್ಲ. ನಮ್ಮ ಆಯುಕ್ತರ ಒಂದು ನಾಯಕತ್ವದಲ್ಲಿ ಇವತ್ತು ಹಲವಾರು ತಂಡಗಳನ್ನು ಮಾಡಿ ಕೇವಲ 2-2.5 ತಿಂಗಳಲ್ಲಿ ನಾವು ಎಲ್ಲ ದಾಖಲಾತಿಗಳ ಪರಿಶೀಲನೆ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ರೆಡಿಯಾಗಿದ್ದೀವಿ. ಆದರೆ ನ್ಯಾಯಾಲಯದಲ್ಲಿ ಇವತ್ತು ಆ ಒಂದು ಇನ್ನ ಸಮಸ್ಯೆ ಬಗೆಹರದೇ ಇರತಕ್ಕಂಥದ್ರಿಂದ ಇವತ್ತು ನಾವು ಅವರಿಗೆ ಆದೇಶ ಪತ್ರಗಳು, ಅವರ ನೇಮಕಾತಿ ಪತ್ರ ಅಥವಾ ಅವರಿಗೆ ಸ್ಥಾನಗಳನ್ನು ಕೊಡ್ತಕ್ಕಂಥ ಒಂದು ಅವಕಾಶ ಇವತ್ತು ನಮಗೆ ಆಗ್ತಾ ಇಲ್ಲ. ನಿರಂತರವಾದಂಥ ಒತ್ತಡ, ನಿರಂತರವಾಗಿ ನನಗೆ ನೇರವಾಗಿ ಮೆಸೇಜ್ ಮಾಡ್ತಾರೆ, ನಾನಾ ರೀತಿಯಾದಂಥ ಅವರ ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ. ಮೊನ್ನೆ ಫೆಬ್ರವರಿ ತಿಂಗಳಲ್ಲಿ ಏನು ನಾವೊಂದು ವಿಧಾನ ಪರಿಷತ್ತಲ್ಲಿ ಒಂದು ಹೇಳಿಕೆ ಕೊಡ್ತೀವಿ, 670 ವಿವಿಧ ಇಲಾಖೆಗಳ ಒಂದು ನೇಮಕಾತಿಯ ಪರೀಕ್ಷೆಯ ಫಲಿತಾಂಶವನ್ನ ಫೆಬ್ರವರಿ 28ರ ಒಳಗೆ ಕೊಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ನಮ್ಮ ಅಧಿಕಾರಿಗಳು ಕೊಟ್ಟರು. ನನ್ನ ಮೇಲೆ ಯಾವ ರೀತಿ ಒತ್ತಡ ಬಂತು ಅಂದ್ರೆ 26ನೇ ತಾರೀಕಿಂದಲೇ ಶುರುವಾಯಿತು. ಅವರೊಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಒಬ್ಬರು ಬಿಡ್ತಾರೆ ಹಿಂದೆಯಿಂದ ನನಗೆ ಫೋನ್ ಮಾಡೋದು, ಅದನ್ನು ವಾಯ್ಸ್ ರೆಕಾರ್ಡ್ ಮಾಡೋದು, ನಾನು ಏನು ಹೇಳ್ತೀನಿ ಅಂತೇಳಿ ಬಹಳಷ್ಟು ಒತ್ತಡಕ್ಕೆ ಸಿಕ್ಕಾಕೊಂಡ್ಬಿಟ್ಟೆ ನಾನು. ಅಂದ್ರೆ ಯಾವ ರೀತಿ ಅವರ ಒಂದು ಕಾತರ ಇರ್ತದೆ ಅಂತಕ್ಕಂಥದ್ದು ನಿರಂತರವಾಗಿ. ಮತ್ತೆ ಅದರಲ್ಲಿ ಬಹಳಷ್ಟು ಜನ 2-3 ಅಡ್ಮಿಷನ್ ಟಿಕೆಟ್ ತಗೊಂಡಿದ್ರು. ಅದನ್ನೆಲ್ಲ